ಇದು 7 ಜನ್ಮದ ಡವ್ ಅಂತಾರಲ್ಲ ಹಂಗೆ. ಬಟ್ ಇದು 7 ಜನ್ಮದಲ್ಲ, 3 ಜನ್ಮದ್ದು. ಫಸ್ಟ್ ಹಾಫ್ ನೋಡಿದೆ, ಡಿಸಪಾಯಿಂಟ್ ಆಯಿತು. ಸೆಕೆಂಡ್ ಹಾಫ್ ನೋಡಿದೆ, ಓಕೆ ಅನ್ನಿಸ್ತು. ಅದಕ್ಕೆ ನಿಮ್ಮ ಮುಂದೆ ರಿವ್ಯೂ ಮಾಡೋಕ್ಕೆ ಬಂದೆ. ನಾನು ಇದ್ದಂಗೆ ಸ್ಟ್ರೈಟಾಗೆ ಯಾವುದೇ ಫಿಲ್ಟ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗತವೈಭವ ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿಬಿಟ್ಟು ಎಸ್ ದುಷ್ಯಂತ್ ಮತ್ತು ನಮ್ಮ ಕನ್ನಡದ ಹೀರೋಯಿನ್ ಆದಂಥ ಆಶಿಕಾ ರಂಗನಾಥ್ ಲೀಡಾಗಿ ಕಾಣಿಸ್ಕೊಂಡಂಥ ಸಿನಿಮಾನೇ ಇದು. ನವಂಬರ್ 14 ಥಿಯೇಟರ್ಸ್ಗೆ ಬಂದಿತ್ತು. ಸಿನಿಮಾ ನನಗೆ ಸೆಕೆಂಡ್ ಹಾಫು ಚೆನ್ನಾಗಿದೆ, ಬಟ್ ಫಸ್ಟ್ ಹಾಫು ವರಷ್ಟು ಫೀಲಿಂಗರು. ಆ ಮೊದಲನೇ ಜನ್ಮದ ಲವ್ ಸ್ಟೋರಿ ಏನಿದೆ ಅದರಲ್ಲಿರೋ VFXಗಳೇ ಆಗಲಿ, ಆ ಸಿನಿಮ್ಯಾಟಿಕ್ ಡಿಸೈನ್ಸೇ ಆಗಲಿ, ವರ್ಲ್ಡ್ ಬಿಲ್ಡಿಂಗೇ ಆಗಲಿ ವರಷ್ಟಾಗಿ ಅನ್ನಿಸ್ತು ನನಗೆ ಮಾತ್ರ. ಯಾವುದಾದ್ರೂ ಸಾಂಗ್ ಶೂಟ್ ಮಾಡೋದಕ್ಕೂ ಕೂಡ ಅಷ್ಟು ವರಷ್ಟು ಸೆಟ್ ಯಾರು ಹಾಕೋದಿಲ್ಲ ಇಂಥ ಟೈಮಲ್ಲಿ. ಅದರಲ್ಲೊಂದು ಕೆಲವೊಂದು ಕಡೆ ಬರ್ಕೊಂಡಿರೋ ಡೈಲಾಗ್ಗಳೇ ಆಗಿರ್ಬೋದು, ಅವೆಲ್ಲ ಕೂಡ ಇಂಟ್ರೆಸ್ಟ್ ಹೋಗೋ ಥರ ಮಾಡ್ತು. ಬಟ್ ಸೆಕೆಂಡ್ ಇದರಲ್ಲಿ ಅಂದರೆ ಇಂಡಿಯಾಗೆ ಟ್ರಾವೆಲ್ ಮಾಡ್ಕೊಂಬರೋ ಫೈರ್ಸ್ ಥರ ಮಾಡಿರೋ ಪೋರ್ಷನ್ಸಲ್ಲಿ ಓಕೆ ಅನ್ನಿಸ್ತು. ಆಶಿಕಾ ರಂಗನಾಥ್ ಅವರು ಕೂಡ ಆ ಒಂದು ಬೆಗ್ಗರ್ ಫಾರಿನ್ ಲೇಡಿ ಗೆಟಪ್ಪಲ್ಲಿ ಚೆನ್ನಾಗಿ ಕಾಣಿಸ್ಕೊತಾರೆ. ಇನ್ನು ಸಿಂಪಲ್ ಸುನಿ ಅವರ ಟಿಪಿಕಲ್ ಮಾರ್ಕು ಫಸ್ಟ್ ಹಾಫಲ್ಲಿ ಎಲ್ಲೆಲ್ಲಿ ಕಾಣಿಸ್ಕೊಳ್ತು ಅಲ್ಲಿ ಓಕೆ ಅನ್ನಿಸ್ತು. ಬಟ್ ಕೆಲವೊಂದು ಸೀನ್ಸ್ ಇದಾವಲ್ಲ ಅವು ಸ್ವಲ್ಪ ವರಷ್ಟು ಫೀಲ್ನ ತಗೊಂಡ್ಬಂತು. ಇನ್ನೇನು ಸಿನಿಮಾ ಅಷ್ಟು ಕಷ್ಟ ಅಂತ ಅಂದ್ಕೊಂಡೆ, ಬಟ್ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕೈ ಚಳಕ ತೋರಿಸಿದ್ದಾರೆ, ಅಲ್ಲಿ ಇಂಪ್ರೆಸ್ ಆಯಿತು. ಈಗ ನನಗೊಂಥರ ಮಿಕ್ಸ್ಡ್ ಫೀಲಿಂಗರು. ಇತ್ತ ಫುಲ್ಲಾಗಿ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ, ಅಥವಾ ಸಖತ್ತಾಗಿದೆ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಒಂದು ಡೀಸೆಂಟ್ ಮೂವಿ. ಅದರಲ್ಲಿ ನೀವು ಫಸ್ಟ್ ಹಾಫ್ ಸ್ಕಿಪ್ ಮಾಡಿಬಿಟ್ಟು ಸೆಕೆಂಡ್ ಹಾಫ್ ನೋಡ್ತೀರಿ ಅಂದರೆ ಸ್ವಲ್ಪ ಬೆಟರ್ ಆಗುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ನನ್ನ ಒಂದು ಹೇಳಿಕೆ. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ ಪುರಾತನು ಮತ್ತು ನಮ್ಮ ಹೀರೋಯಿನ್ನು ಆಧುನಿಕ. ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ದೇವಲೋಕಕ್ಕೆ ಬಂದಂಥ ಒಬ್ಬ ರಾಕ್ಷಸನ್ಗೆ ಒಬ್ಬ ದೇವಕನ್ಯೆಯ ಮೇಲೆ ಲವ್ ಆಗುತ್ತೆ. ಅವರಿಬ್ಬರು ಗಾಂಧರ್ವ ವಿವಾಹನ ಕೂಡ ಮಾಡ್ಕೊತಾರೆ. ಬಟ್ ದೇವತೆಗಳು ಆ ಒಂದು ರಾಕ್ಷಸನ್ನ ಸಾಯಿಸ್ತಾರೆ. ಅಷ್ಟೇ ಅಲ್ಲ, ಈ ದೇವಕನ್ಯೆಗೆ ಶಾಪ ಆಗ್ತಾಳೆ, ಜನ್ಮ ಜನ್ಮ ಆದರೂ ನಿಮ್ಮ ಲವ್ ಸಿಗ್ದಂಗಿರಲಿ ಅಂತ. ಹಂಗೆ ತುಂಬ ಜನ್ಮಗಳನ್ನ ಎತ್ತುತ್ತಾರೆ. ಬಟ್ ಎಲ್ಲದರಲ್ಲೂ ಅವರ ಒಂದು ಲವ್ ಫೇಲ್ ಆಗ್ತಾ ಬರ್ತಿರುತ್ತೆ. ಲಾಸ್ಟಲ್ಲಿ ಇವರಿಬ್ಬರು ಒಂದಾದ್ರ ಇಲ್ವೋ ಅನ್ನೋದೇ ಒಂದು ಸಿನಿಮಾದ ಸ್ಟೋರಿ ಲೈನು. ಜಾಸ್ತಿ ರಿವೀಲ್ ಮಾಡಿದನೋ ಇಲ್ವೋ ಗೊತ್ತಿಲ್ಲ, ಮಾಡಿಲ್ಲ ಅಂದ್ಕೊಂಡೇ ಇದ್ದೀನಿ. ಬಟ್ ಇದೇ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಧಕ್ಕೆ ತರಲ್ಲ ಅಂತ ನನಗನ್ನಿಸ್ತು. ಸೆಕೆಂಡ್ ಹಾಫಲ್ಲಿ ಬರ್ತಕ್ಕಂಥ ಸ್ಟೋರಿ ಇಂಪ್ರೆಸಿವ್ ಆಗಿದೆ. ಇತ್ತೀಚೆಗೆ ಕಾಂತಾರ ಮತ್ತು ಸೂಫ್ರಮ್ ಸೋ ವೈಭವ್ ಏನೋ ಗೊತ್ತಿಲ್ಲ, ಅಥವಾ ಕಾಂತಾರ ಚಾಪ್ಟರ್ 1 ವೈಭವ್ ಏನೋ ಗೊತ್ತಿಲ್ಲ, ಜಾಸ್ತಿ ಮಂಗಳೂರು ಸೈಡ್ ಕನ್ನಡನ ಇನ್ಫ್ಲೂಯೆನ್ಸ್ ಆಗಿ ತಗೊಂಡಿದ್ರೆ ಅಂತ ಕಾಣಿಸ್ತಾ ಇದೆ. ಬರ್ತಾ ಈ ಒಂದು ಸ್ಲ್ಯಾಂಗು ಆಡಿಯನ್ಸ್ಗೆ ಬೇಜಾರಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಹೆಂಗೆ ವರ್ಕ್ ಆಗುತ್ತೋ ನನಗೆ ಗೊತ್ತಿಲ್ಲ. ಬಟ್ಟು ಓಕೆ, ನೋಡೋಣ ಈ ಒಂದು ಮಂಗಳೂರು ಸೈಡ್ ಕನ್ನಡದ ಸ್ಲ್ಯಾಂಗು ಎಲ್ಲಿವರೆಗೂ ಇರುತ್ತೆ ಅಂತ. ಇನ್ನು ಸಿನಿಮಾದ ಪ್ರೊಡಕ್ಷನ್ ಡಿಸೈನ್ಸೇ ಆಗಿರ್ಬೋದು, VFX ಕ್ವಾಲಿಟಿನೇ ಆಗಿರ್ಬೋದು, ಇನ್ನೂ ಸಖತ್ ಇಂಪ್ರೂವ್ ಆಗಬೇಕು, ವರಷ್ಟಾಗಿದೆ. ಇನ್ನು ಸಾಂಗ್ಗಳು ಅಷ್ಟಕ್ಕಷ್ಟೇ ಯಾವ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಅದೊಂದು ಪೈರಟ್ಸ್ ಆಫ್ ದಿ ಕೆರಿಬಿಯನ್ ಬೀಟ್ನ ಯೂಸ್ ಮಾಡ್ಕೊಂಡು ಮಾಡಿದಂಥ ಸಾಂಗು ಸ್ವಲ್ಪ ಓಕೆ ಅನ್ನಿಸ್ತು ಅಷ್ಟೇ. ಇನ್ನು ಸೆಕೆಂಡ್ ಹಾಫಲ್ಲಿ ಇರ್ತಕ್ಕಂಥ ವರ್ಲ್ಡ್ ಬಿಲ್ಡಿಂಗು ಸ್ವಲ್ಪ ಚೆನ್ನಾಗೇ ಇದೆ, ಸ್ವಲ್ಪ ಏನೋ ಜಾಸ್ತಿನೇ ಚೆನ್ನಾಗಿದೆ ಅದು. ಬಟ್ ಫಸ್ಟ್ ಹಾಫು ಆ ಪೈರಟ್ಸ್ಗಳ ಸೀನು ಕೂಡ ಚೆನ್ನಾಗಿದೆ. ಬಟ್ ಸಾರಿ, ಅವ್ರನ್ನ ಪೈರಟ್ಸ್ ಅನ್ನೋದಕ್ಕಿಂತ ಸೈಲರ್ಸ್ ಅಂತ ಹೇಳಬೇಕು. ಓಕೆ, ಆ ಒಂದು ಪೋರ್ಷನ್ ಚೆನ್ನಾಗಿದೆ. ಇನ್ನು ನಮ್ಮ ಮೈಥಾಲಜಿಗೆ ಬ್ಲೆಂಡ್ ಆಗಿರೋ ಆ ಒಂದು ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ನು ನಿಜವಾಗ್ಲೂ ಅಷ್ಟು ವರಷ್ಟಾಗಿದೆ. ಅದು ಮಾತ್ರ ಅದು ನನಗೆ ಇಷ್ಟ ಆಗಲಿಲ್ಲ. ಆ ಒಂದು ಸೀನಿಂದ ನನಗೆ ಓಲ್ ಸಿನಿಮಾ ಮೇಲೆ ಇಂಪ್ರೆಷನ್ ಹೊರಟೋಯ್ತು. ಇನ್ನು ಸಿಂಪಲ್ ಸುನಿ ಅವರ ಮಾರ್ಕು ಕಾಣಿಸುತ್ತೆ. ನನಗೆ ಯಾಕೋ ಅವರ ಒಂದು ಮಾರ್ಕಲ್ಲಿ ನನಗೆ ಯಾಕೋ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿಲಿರೋ ನಮ್ಮ ರಕ್ಷಿತ್ ಶೆಟ್ಟಿ ಜ್ಞಾಪಕ ಬರ್ತಾರೆ. ಅದೇನೋ ಈ ಒಂದು ಮೋಡಿ ನನಗೆ ಗೊತ್ತಿಲ್ಲ. ಏನೇ ಆಗಲಿ ಸಿನಿಮಾ ಓಕೆ, ಫಸ್ಟ್ ಹಾಫ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಸಿನಿಮಾನ ಥಿಯೇಟರ್ಸ್ನಲ್ಲಿ ನೋಡಿ. ಆಶಿಕಾ ರಂಗನಾಥ್ ಅವರ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದುಷ್ಯಂತ್ ಅವರು ಕೂಡ ಅವರ ಒಂದು ಕ್ಯಾರೆಕ್ಟರ್ನ ಡೀಸೆಂಟಾಗಿ ಪ್ರೆಸೆಂಟ್ನ ಮಾಡಿದ್ದಾರೆ. ಇದಾಗಿತ್ತು ನನ್ನ ಒಂದು ರಿವ್ಯೂ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ವಿಡಿಯೋ ಎಲ್ಲೋ ಒಂದು ಸ್ವಲ್ಪ ಇಷ್ಟ ಆಗಿರುತ್ತಲ್ಲ, ಸೊ ಸ್ವಲ್ಪ ಸಪೋರ್ಟ್ ಮಾಡಿ. ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.